ಪಹಲ್ಗಾಮ್ ದಾಳಿಯ ತನಿಖೆಯಲ್ಲಿ ಮಹತ್ವದ ತಿರುವು. ಭಯೋತ್ಪಾದಕರಿಗೆ ನೆರವು ನೀಡಿದ ಸ್ಥಳೀಯ ವ್ಯಕ್ತಿಯನ್ನ ಅರೆಸ್ಟ್ ಮಾಡಲಾಗಿದೆ. 25 ವರ್ಷದ ಕುಲ್ಗಾಮ್ ನಿವಾಸಿ ಯೂಸುಫ್ ಕಟಾರಿಯನ್ನ ಬಂಧಿಸಲಾಗಿದೆ. ಉಗ್ರರ ಓಡಾಟ ಮತ್ತು ಅಡಗಿಕೊಳ್ಳುವುದಕ್ಕೆ ನೆರವಾಗಿದ್ದ ಆರೋಪಿ ಕಾಡುಗಳಲ್ಲಿ ಸಂಚರಿಸುವುದಕ್ಕೆ ದಾಳಿ ನಡೆಸುವಲ್ಲಿ ಸಹಾಯವನ್ನ ಮಾಡ್ತಾ ಇದ್ದ. ಈ ಬಗ್ಗೆ ಆಪರೇಷನ್ ಮಹಾದೇವ್ ಸಮಯದಲ್ಲಿ ಸುಳಿವು ಪತ್ತೆ ಆಗಿತ್ತು. ವಶಕ್ಕೆ ಪಡೆದ ಶಸ್ತ್ರಾಸ್ತ್ರ ಪರಿಶೀಲನೆ ಸಮಯದಲ್ಲಿ ಕಟಾರಿ ಬಗ್ಗೆ ಸುಳಿವು ಸಿಕ್ಕಿದೆ. ಪಹಲ್ಗಾಮ್ ದಾಳಿಗೂ ಮುಂಚೆಗೆ ಉಗ್ರರಿಗೆ ನೆರವು ನೀಡ್ತಾ ಇದ್ದ. ಕುಲ್ಗಾಮ್ ಕಾಡುಗಳಲ್ಲಿ ಉಗ್ರರಿಗೆ ನೆರವನ್ನ ನೀಡಿದ ಈ ಕಟಾರಿ ಇವನು ಸ್ಥಳೀಯ ಮಕ್ಕಳಿಗೆ ಟ್ಯೂಷನ್ ಕೂಡ ಮಾಡ್ತಾ ಇದ್ದ ಅನ್ನುವ ಆಘಾತಕಾರಿ ವಿಚಾರ ಗೊತ್ತಾಗ್ತಾ ಇದೆ. ನೋಡಿ, ನಮ್ಮ ದೇಶದಲ್ಲೇ ಇಟ್ಕೊಂಡು ನಮಗೆ ದ್ರೋಹ ಬಗೆಯುವಂಥ ಕೆಲಸವನ್ನು ಕೆಲವು ಕಿಡಿಗೇಡಿಗಳು ಮಾಡ್ತಾ ಇರ್ತಾರೆ. ಅವರಿಗೆ ಈ ದೇಶದಲ್ಲಿ ಇದ್ದೀವಿ ಅನ್ನೋ ಒಂದು ನಿಯತ್ತು ಕೂಡ ಇರೋದಿಲ್ಲ. ಅಂಥವರು ಈ ಥರದ ಕೆಲಸಗಳನ್ನು ಮಾಡ್ತಾರೆ. ಒಳಗಡೆ ಭಯೋತ್ಪಾದಕರನ್ನು ಬಿಟ್ಕೊಳ್ಳುವಂಥದ್ದು. ಅದು ಯಾರು ಜೀವ ಹೋಗುವ ಪರಿಸ್ಥಿತಿ ಬಂದ್ರೂ ಇವ್ರಿಗೇನು ಸಮಸ್ಯೆ ಇಲ್ಲ. ಈ ಥರ ನಮ್ಮ ದೇಶದಲ್ಲಿ ಇದ್ದು ಇನ್ನೊಬ್ಬ ಭಯೋತ್ಪಾದಕರಿಗೆ ಸಹಾಯ ಮಾಡ್ತಾರೆ ಅಂತ ಹೇಳಿದ್ರೆ ಮೊದಲಿಗೆ ಅಂಥವರನ್ನು ಒಳಗೆ ಹಾಕಬೇಕು. ಸೊ ಪಹಲ್ಗಾಮ್ ದಾಳಿಯ ತನಿಖೆಯಲ್ಲಿ ಒಂದು ಮಹತ್ವದ ತಿರುವು ಇದು. ಭಯೋತ್ಪಾದಕರಿಗೆ ನೆರವು ನೀಡಿದ ಸ್ಥಳೀಯ ವ್ಯಕ್ತಿಯನ್ನು ಅರೆಸ್ಟ್ ಮಾಡಲಾಗಿದೆ. ಸೊ ಆ ಉಗ್ರರು ಇಲ್ಲಿಗೆ ಬರೋದಕ್ಕೆ, ಇಲ್ಲಿ ಅಡಗಿ ಕೂರೋದಕ್ಕೆ, ಸಂಚರಿಸೋದಕ್ಕೆ ಪ್ರತಿಯೊಂದಕ್ಕೂ ಕೂಡ ಈತ ಸಹಾಯ ಮಾಡಿದ್ದ ಅನ್ನೋದು ಗೊತ್ತಾಗ್ತಾ ಇದೆ. ಬಟ್ ವಯಸ್ಸು ನೋಡಿ 25 ವರ್ಷ. 25 ವರ್ಷಕ್ಕೆ ಎಂಥ ಕುತಂತ್ರ ಬುದ್ಧಿ ನೋಡಿ. ಕುಲ್ಗಾಮ್ ನಿವಾಸಿ ಯೂಸುಫ್ ಕಟಾರಿ ಈತನನ್ನು ಬಂಧಿಸುವಲ್ಲಿ ಯಶಸ್ವಿ ಆಗಲಾಗಿದೆ. ಉಗ್ರರ ಓಡಾಟ ಮತ್ತು ಅಡಗಿಕೊಳ್ಳೋದಕ್ಕೆ ನೆರವಾಗಿದ್ದಂಥ ಆರೋಪಿ. ಬಹುತೇಕ ಮಂದಿ ನಮ್ಮ ಭಾರತಕ್ಕೆ ಬಂದು ಸೇರಿಕೊಳ್ಳೋರೆಲ್ಲ ಇಂಥವ್ರೆ ಅಂತ ಕಾಣಿಸುತ್ತೆ. ಉಂಡು ಮನೆಗೆ ದ್ರೋಹ ಬಗೆಯುವಂಥ ಕಿಡಿಗೇಡಿಗಳು, ಲಜ್ಜೆಗೆಟ್ಟಂಥವ್ರು ಇರೋದು ಇಲ್ಲಿ, ಜೀವನ ಕಟ್ಕೊಳ್ಳೋದು ಇಲ್ಲಿ. ಆದರೆ ಇವರಿಗೆ ಧರ್ಮ ಅಂತ ಬಂದಾಗ, ದೇಶ ಅಂತ ಬಂದಾಗ ಇನ್ಯಾವುದೋ ಧರ್ಮದ ಬಗ್ಗೆ, ಇನ್ಯಾವುದೋ ದೇಶದ ಮೇಲೆ ವ್ಯಾಪಕವಾದಂಥ ವ್ಯಾಮೋಹ ಬಂದುಬಿಡತ್ತೆ. ಅಂಥವ್ರು ಅಲ್ಲಿಗೆ ಹೊರಟೋಗಿರಿ ಅಂತ ಅನೇಕ ಬಾರಿ ಹೇಳಲಾಗಿದೆ. ಆದರೆ ಕುತಂತ್ರ ಬುದ್ಧಿ ಮಾಡಬೇಕಲ್ಲ, ಅದಕ್ಕೋಸ್ಕರ ಇಲ್ಲಿರ್ತಾರೆ.